ಕಾರವಾರ ದೋಣಿ ದುರಂತದಲ್ಲಿ 14 ಮಂದಿ ಸಾವು, ಇನ್ನೂ ಪತ್ತೆ ಇಲ್ಲ 15 ಭಕ್ತರು. ಸೇನೆಯಿಂದಲೂ ಸಾಗಿದೆ ಶೋಧ. ಕಾರವಾರದ ಕೊರ್ಮಗಡದಲ್ಲಿ ದೋಣಿ ದುರಂತ ನಡೆದಿದೆ, ಇನ್ನೂ ಪತ್ತೆ ಆಗಿಲ್ಲ 15 ಮಂದಿ ಭಕ್ತರು. ಲೈಟ್ ಹೌಸ್ ಪ್ರದೇಶದಲ್ಲಿ ನೌಕಾದಳದಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕಾರವಾರದ ಕೊರ್ಮಗಡದಲ್ಲಿ ದೋಣಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಮಂದಿ ಭಕ್ತರು ನಾಪತ್ತೆ ಆಗಿದ್ದಾರೆ. ಲೈಟ್ ಹೌಸ್ ಪ್ರದೇಶದಲ್ಲಿ ನೌಕಾದಳದಿಂದ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಸಾಕಷ್ಟು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಹೆಲಿಕಾಪ್ಟರ್ ಜೊತೆಗೆ ಸಿಬ್ಬಂದಿಯಿಂದ ಶೋಧವನ್ನ ನಡೆಸಲಾಗ್ತಾ ಇದೆ. ಶೋಧಕ್ಕೆ ಕೋಸ್ಟಲ್ ಗಾರ್ಡ್ ಸಿಬ್ಬಂದಿ ಕೂಡ ಸಾಥನ್ನ ನೀಡಿದ್ದಾರೆ. ಮೀನುಗಾರರಿಂದಲೂ ಕೂಡ ನಾಪತ್ತೆಯಾದವರಿಗೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದರೆ ಇದುವರೆಗೂ ಯಾರೂ ಕೂಡ ಪತ್ತೆ ಆಗಿಲ್ಲ. ದುರಂತದಲ್ಲಿ ಒಂದೇ ಕುಟುಂಬದ 9 ಮಂದಿ ಸಾವನ್ನಪ್ಪಿದ್ದಾರೆ. ಹಾವೇರಿಯ ಹೊಸೂರಿನಲ್ಲಿ 9 ಮಂದಿಯ ಅಂತ್ಯಕ್ರಿಯೆ ನಡೆದಿದೆ. ನಿನ್ನೆ ರಾತ್ರಿ 9 ಮಂದಿಯ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡಲಾಗಿರುವಂಥದ್ದು. ಅವರೆಲ್ಲರೂ ಕೂಡ ಒಂದೇ ಕುಟುಂಬದವರು. ದುರಂತದಲ್ಲಿ ಸಾವನ್ನಪ್ಪಿದಂತ 14 ಮಂದಿಯಲ್ಲಿ ಒಂದೇ ಕುಟುಂಬದ 9 ಜನರಿದ್ರು. ಅವರು ಹಾವೇರಿಯವರು. ಅವರೆಲ್ಲರ ಅಂತ್ಯಕ್ರಿಯೆ ನಿನ್ನೆ ನಡೆದಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಈಗ 15 ಜನಕ್ಕೋಸ್ಕರ ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ? ಶ್ರೀನಾಥ್, ಈಗಾಗಲೇ ಕೂರ್ಮಗಡ ಜಾತ್ರೆಯಲ್ಲಿ ವಾಪಸ್ಸಾಗುತ್ತಿರುವಂತಹ ಜಾತ್ರೆಯಿಂದ ವಾಪಸ್ಸಾಗುತ್ತಿರುವಂತಹ ಸಂದರ್ಭದಲ್ಲಿ ದೋಣಿ ದುರಂತದಲ್ಲಿ 16 ಮಂದಿ ನಾಪತ್ತೆ ದೋಣಿಯಲ್ಲಿ ಮುಳುಗಿದ್ದಾರೆ. ಮುಳುಗಿರುವ ಸಂದರ್ಭದಲ್ಲಿ ಈಗಾಗಲೇ 14 ಮಂದಿಯನ್ನ ಶವವಾಗಿ ಪತ್ತೆಯಾಗಿದ್ದಾರೆ. ಆದರೆ 2 ಮಂದಿಯನ್ನ ಕೋಸ್ಟಲ್ ಗಾರ್ಡ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮೀನುಗಾರರು ಬಹಳಷ್ಟು ಹೋರಾಟಗಳಿಂದ ಈಗಾಗಲೇ 2 ಮಂದಿಯನ್ನ ಹುಡುಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.